ಓಕೆ, ಗಾಳಿ ಆಂಜನೇಯ ದೇಗುಲ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಮುಂದಾಗ್ತಾ ಇದೆ. ಈಗ ಮೈಸೂರು ರಸ್ತೆಯ ಬ್ಯಾಟರಾಯನಪುರದಲ್ಲಿ ಈ ಆಂಜನೇಯ ದೇಗುಲ ಇದೆ. ದೇವಸ್ಥಾನದ ಆಡಳಿತ ನಿರ್ವಹಣೆ ಸರಿಯಾಗಿಲ್ಲ ಅನ್ನೋ ಆರೋಪದ ಬೆನ್ನಲ್ಲೇ ದೇವಸ್ಥಾನವನ್ನ ತನ್ನ ಕಂಟ್ರೋಲಿಗೆ ತಗೊಳ್ಳೋಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ ನಾನು. ಮೊದಲನೇದಾಗಿ ಅಶ್ವಥ್ ನಾರಾಯಣ್, ಆ ದೇವಸ್ಥಾನದ ಟ್ರಸ್ಟಿ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಮತ್ತೊಬ್ರು ಅಲ್ಲಿನ ಟ್ರಸ್ಟಿ ಕಿಶನ್ ಅಂತಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಜನಜಾಗೃತಿ ಸಮಿತಿಯ ಸಂಚಾಲಕ ಮೋಹನ್ ಗೌಡ ಕೂಡ ನಮ್ಮ ಜೊತೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ನಿಮ್ಮ ಹತ್ರನೇ ಬರ್ತೀನಿ. ಈ ರೀತಿಯಾಗಿ ಮುಜರಾಯಿ ಇಲಾಖೆಗಳು ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡೋದು ಅಥವಾ ತನ್ನ ಸುಪರ್ದಿಗೆ ತಗೊಳ್ಳೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಕರ್ನಾಟಕ ಸರ್ಕಾರ ಯಾವಾಗ ಕರ್ನಾಟಕ ಸರ್ಕಾರ ಬಂತು, ಇತ್ತೀಚೆಗೆ ಸರ್ಕಾರ ಟೆಂಪಲ್ಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. 2024ರಲ್ಲಿ ಇದೇ ಕರ್ನಾಟಕ ಸರ್ಕಾರ ಮುಜರಾಯಿ ಇಲಾಖೆಯ ಎಲ್ಲ ಎ ಗ್ರೇಡ್ ದೇವಸ್ಥಾನಗಳಿಂದ ಟೋಟಲ್ ಇನ್ಕಮ್ಮಿನ ಅಂದರೆ ಟೋಟಲ್ ಸಂಗ್ರಹ ಏನಾಗುತ್ತೆ ಅದರ 10% ಹಣವನ್ನು ಕೊಡಬೇಕಂತೇಳಿ ಇದು ಮಾಡಿತ್ತು. ಇವತ್ತೇನಾಗ್ತಿದೆ, ಆ ಒಂದು ಬಿಲ್ನ ವಿರುದ್ಧ ಈಗ ಒಂದು ದೇವಸ್ಥಾನದಲ್ಲಿ ಒಂದು 10 ಕೋಟಿ ರೂಪಾಯಿ ಆದಾಯ ಅಂದರೆ ಅದರ 10% ಸರ್ಕಾರಕ್ಕೆ ಕೊಡಬೇಕು, ಕಾಮನ್ ಫುಲ್ ಫಂಡ್ ಕೊಡಬೇಕಂತೇಳಿ 2024 ಫೆಬ್ರವರಿಯಲ್ಲಿ ಒಂದು ಆದೇಶವನ್ನು ಹೊರಡಿಸಿತ್ತು. ಅದರ ವಿರುದ್ಧ ನಾವು ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಿದ್ವಿ. ಇದನ್ನು ಹಗಲು ದೊರಡೆ ಅಂದರೆ ಒಂದು ಬಿಲ್ಲನ್ನು ತಂದು ಆ ಬಿಲ್ ಮೂಲಕ ಸರ್ಕಾರ ಆ ಟೆಂಪಲಿನ ಟೋಟಲ್ ಗ್ರಾಸ್ ಇನ್ಕಮನ್ನು ಒಂದು ಈ ರೀತಿ ಪಡೆಯುವಂಥ ಷಡ್ಯಂತ್ರವನ್ನು ಮಾಡಿದ್ವಿ. ಅದರ ವಿರುದ್ಧ ನಾವು ರಾಜ್ಯವ್ಯಾಪಿ ಹೋರಾಟ ಮಾಡಿದ ಪರಿಣಾಮವಾಗಿ ರಾಜ್ಯಪಾಲರು ಅದಕ್ಕೆ ಸಹಿ ಹಾಕಲಿಲ್ಲ. ಈಗ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಒಂದು ಗಾಳಿ ಆಂಜನೇಯ ದೇವಸ್ಥಾನ, ಖಾಸಗಿ ದೇವಸ್ಥಾನ, ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಯುವಂಥ ದೇವಸ್ಥಾನವನ್ನು ಅಲ್ಲಿ ಯಾವುದೋ ಒಂದು CCTV ಫುಟೇಜಲ್ಲಿ ಒಂದು ಅವ್ಯವಹಾರ ಆಗಿದೆ, ಅದರ ಆಧಾರದ ಮೇಲೆ ಯಾರೋ ದೂರು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಆ ವಶಪಡಿಸಿಕೊಂಡಿರೋ ಅತ್ಯಂತ ಖಂಡನೆ ಇದೆ. ಇದನ್ನು ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ತೀವ್ರವಾಗಿ ಖಂಡನೆಯನ್ನು ಮಾಡ್ತೇವೆ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಅದನ್ನು ತನಿಖೆ ಮಾಡ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಯನ್ನು ಇದನ್ನು ಮಾಡಿದ್ದಾರೆ. ಈಗ ಯಾವುದೋ ಒಬ್ಬ ಸಿಬ್ಬಂದಿ ಅಥವಾ ಯಾವುದೇ ಒಬ್ಬ ಅರ್ಚಕ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಒಂದು ಇಲಾಖೆಯಲ್ಲಿ ಒಂದು ಟೆಂಪಲಲ್ಲಿ ತಪ್ಪು ಮಾಡಿದ್ದಾರೆ, ಇಡೀ ಆ ಟೆಂಪಲ್ನ ಟೇಕ್ ಓವರ್ ಮಾಡೋದ? ಹಾಗಾಗಿ ಇವತ್ತು ನಾನು ಕೇಳ್ತಾ ಇದ್ದೇನೆ ಸರ್ಕಾರಕ್ಕೆ, ಇವತ್ತು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ ಮೈಕಲ್ ಸಲ್ದಾನ ಅಂತೇಳಿ 300 ಕೋಟಿ ರೂಪಾಯಿ ಇವತ್ತು ಬಿಷಪ್ ಅವರು, ಬೆಂಗಳೂರಿನ ಬಿಷಪ್ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಹಾಗಾದರೆ ಚರ್ಚೆನ ತೆಗೆದುಕೊಳ್ಳಿ. 300 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ 2022ರಲ್ಲಿ ಈ ಒಂದು ಆಲ್ ಇಂಡಿಯಾ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅವರ ಇದನ್ನು ಕೊಟ್ಟಿದ್ದಾರೆ, ಲೆಟರ್ ಬರೆದಿದ್ದಾರೆ ಗವರ್ನರ್ ಅವರಿಗೆ. ಹಾಗಾದರೆ ಇವರಿಗೆ ಧೈರ್ಯ ಇದೆಯಾ ಆ ಚರ್ಚೆನ ತೆಗೆದುಕೊಳ್ಳಿ? ಯಾಕೆ ಕೇವಲ ಹಿಂದೂ ದೇವಸ್ಥಾನಗಳನ್ನು ತೆಗೆದುಕೊಳ್ತಾ ಇದ್ದಾರೆ? ಅಂದರೆ ಹಿಂದೂಗಳಿಗೆ ಕೇಳೋರು ಯಾರೂ ಇಲ್ವಾ? ಇವತ್ತು ಮಸೀದಿಗಳಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಎಷ್ಟು ಅವ್ಯವಹಾರ ನಡೀತಾ ಇದೆ, ಎಷ್ಟು ಅನ್ಯಾಯ ನಡೀತಾ ಇದೆ, ಚರ್ಚ್ಗಳಲ್ಲಿ ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ, ಅದ್ರ ಬಗ್ಗೆ ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಇದು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬಣ್ಣ ಅಂತೇಳಿ ನಡೀತಾ ಇದೆ. ಇದನ್ನು ನಾವು ಸಹಿಸೋದಿಲ್ಲ. ಕರ್ನಾಟಕ ಸರ್ಕಾರ ಇವತ್ತು ಸರ್ಕಾರದ ಆಡಳಿತದಲ್ಲಿ, ನಾನು ಹೇಳ್ತಾ ಇರುವಂಥದ್ದು 2 ತಿಂಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಬ್ಬ ಈ ಧಾರ್ಮಿಕತೆ ಇಲಾಖೆಯ ಒಬ್ಬ ಆಫೀಸರ್ 60 ಲಕ್ಷ ರೂಪಾಯಿನ ತನ್ನ ಹೆಂಡತಿ ತನ್ನ ಮಕ್ಕಳ ಹೆಸರಿನಲ್ಲಿ ದೇವಸ್ಥಾನದ ಹಣವನ್ನು, ದೇವಸ್ಥಾನಕ್ಕೆ ಹುಂಡಿ ಬರುವಂಥ ಹಣವನ್ನು ತನ್ನ ಪರ್ಸನಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದೇ ಲಿಂಗಸೂರಿನಲ್ಲಿ 1,87,00,000 ರೂಪಾಯಿ ಅರ್ಚಕರಿಗೆ ಮೀಸಲಾಗಿಟ್ಟಂತಹ ರೆವಿನ್ಯೂ ಇಲಾಖೆಯ ಧಾರ್ಮಿಕತೆ ಇಲಾಖೆ ಹಣವನ್ನು ಇವರು ಡೈವರ್ಟ್ ಮಾಡಿದ್ದಾರೆ. ಅಂದರೆ ಅವರ ಪರ್ಸನಲ್ ಹೆಂಡತಿ ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ. ನಿಮಗೆ ಇವತ್ತು ಕರ್ನಾಟಕ ಧಾರ್ಮಿಕತೆ ಇಲಾಖೆಯ ಒಂದು ರಿಪೋರ್ಟನ್ನು ಹೇಳ್ತೇನೆ. ಇದು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ನ ಆಡಿಟ್ ರಿಪೋರ್ಟ್ ನಾನು ಹೇಳ್ತಾ ಇರುವಂಥದ್ದು. ಈ ಆಡಿಟ್ ರಿಪೋರ್ಟಲ್ಲಿ ನಾವು ತೆಗೆದುಕೊಂಡಿದ್ದೀವಿ, ಇದು ಕರ್ನಾಟಕ ಸರ್ಕಾರದ ಎ ಗ್ರೇಡ್ ದೇವಸ್ಥಾನ. ಸರ್ಕಾರ ಹೇಗೆ ದೇವಸ್ಥಾನವನ್ನು ನಡೆಸ್ತಾ ಇದೆ 2005ರಿಂದ 2013-18ರವರೆಗೆ ಆಡಿಟ್ ರಿಪೋರ್ಟ್ ಹೇಳುತ್ತೆ. ಈ ಆಡಿಟರ್ ಜನರಲ್ ಅಂದರೆ ಉಡುಪಿಯ ಜಿಲ್ಲಾಧಿಕಾರಿ ಲೆಕ್ಕ ಪರಿಶೋಧಕರು ಅದನ್ನು ಹೇಳ್ತಾ ಇದ್ದಾರೆ. ಕೇವಲ ಈ ಆಡಿಟಲ್ಲಿ 23,80,00,000 ರೂಪಾಯಿಗಳ ಭ್ರಷ್ಟಾಚಾರವನ್ನು ಈ ಒಂದು ಆಡಿಟ್ ರಿಪೋರ್ಟಲ್ಲಿ ಹೇಳ್ತಾ ಇದೆ. ಒಂದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸರ್ಕಾರದ ಲೆಕ್ಕಾಧಿಕಾರಿಗಳು ಒಂದು ದೇವಸ್ಥಾನದಲ್ಲಿ 20 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಆಗಿದೆ. ಅಲ್ಲಿ ದೇವಸ್ಥಾನದ ಚಿನ್ನ ಏನು ದೇವಸ್ಥಾನಕ್ಕೆ ಹಾಕ್ತಾರೆ, 4 kg ಚಿನ್ನವನ್ನು ಸೆಕ್ಯೂರಿಟಿ ಆಫೀಸರು ಅಲ್ಲಿನ ಏನು ಫೇಕ್ ರಿಸಿಟನ್ನು ಇಶ್ಯೂ ಮಾಡಿ ಅದನ್ನು ಇದು ಮಾಡಿದ್ದಾರೆ. ಆ ಚಿನ್ನ ರಿಕವರಿ ಆಗಿದೆಯಾ? ಇವತ್ತು ಆ ದೇವಸ್ಥಾನದ ಹಣದಿಂದ ಜಿಲ್ಲಾಧಿಕಾರಿಗಳ ಮನೆಯ ಫೋನ್ ಬಿಲ್ಲಿಗೆ ಪೇಮೆಂಟ್ ಆಗ್ತಾ ಇದೆ. ಇವತ್ತು ಮುನ್ಸಿಪಾಲ್ಟಿಯ ಏನು ವೆಹಿಕಲ್ ಖರೀದಿ ಮಾಡಬೇಕಾದ್ರೆ ಟೆಂಪಲಿಂದ ಪೇಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಆ ಒಂದು ಹೆಲ್ತ್ ಸೆಂಟರಿನ ಅಧಿಕಾರಿಗಳ ಏನು ಸ್ಯಾಲ್ರಿ ಏನಿದೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲಿಂದ ಹೋಗ್ತಾ ಇದೆ. ಇರಿಗೇಷನ್ ಪ್ರಾಜೆಕ್ಟ್ ಹಣ ಇವತ್ತು ಕೊಲ್ಲೂರು ಮೂಕಾಂಬಿಕಾ ಟೆಂಪಲಿಂದ ಹೋಗ್ತಾ ಇದೆ. ಈಗ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ದೇವಸ್ಥಾನಗಳ ಮೂಲಕ ಹಿಂದೂ ಧರ್ಮದ ಪ್ರಚಾರ ಮಾಡಬೇಕು, ದೇವಸ್ಥಾನಗಳು ಬಡ ದೇವಸ್ಥಾನಗಳೇ ಸಹಾಯ ಮಾಡಬೇಕು, ಬದಲಾಗಿ ಸರ್ಕಾರ ಆ ಹಣವನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಇವತ್ತು ಉಪಯೋಗ ಮಾಡ್ತಾ ಇದೆ. ಸರ್ಕಾರದ ಧಾರ್ಮಿಕತೆ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ.
ಈ ಭ್ರಷ್ಟಾಚಾರ ತಾಂಡವಾಡ್ತಾ ಇರುವಂತ ಧಾರ್ಮಿಕ ದತ್ತಿ ಇಲಾಖೆ ಮತ್ತೊಂದು ಖಾಸಗಿ ದೇವಸ್ಥಾನವನ್ನು ತೆಗೆದುಕೊಂಡು ಹೇಗೆ ವ್ಯವಹಾರವನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಬ್ಬ ಕಳ್ಳ ಮತ್ತೊಂದು ಕಳ್ಳನನ್ನ ಸರಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಇವತ್ತು ಆ ಒಂದು ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಏನಾದ್ರೂ ಇದು ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅದನ್ನ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೊಬ್ಬ ಕಳ್ಳನನ್ನ ಸರಿ ಮಾಡೋದು ಹೇಗೆ ಅಂದ್ರೆ, ಸರಿ ಮುಜರಾಯಿ ಇಲಾಖೆ ಭ್ರಷ್ಟಾಚಾರದಲ್ಲಿದೆ, ಈ ದೇವಸ್ಥಾನದಲ್ಲೂ ಭ್ರಷ್ಟಾಚಾರ ಆಗಿದೆ ಅಂತಾನೂ ಒಪ್ಕೊಳ್ತಾ ಇದ್ದೀರಾ ನೀವು? ಅಲ್ಲ, ಮುಜರಾಯಿ ಇಲಾಖೆಯಲ್ಲೇ ಭ್ರಷ್ಟಾಚಾರ ನಡೀತಾ ಇರಬೇಕಾದ್ರೆ ಅದನ್ನೇ ಸರಿ ಮಾಡ್ಲಿಕ್ಕೆ ಆಗದೆ ಇದ್ದವರು ಮತ್ತೊಂದು ಖಾಸಗಿ ದೇವಸ್ಥಾನವನ್ನು ತೆಗೆದುಕೊಂಡು ಆ ದೇವಸ್ಥಾನದ ಲೆಕ್ಕಾಚಾರ ವ್ಯವಹಾರವನ್ನ ಇವರು ಎಷ್ಟರ ಮಟ್ಟಿಗೆ ಸರಿ ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಭರವಸೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಂಜನೇಯ ಸ್ವಾಮಿ, ಮಹಾಲಕ್ಷ್ಮಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು 2012ರಲ್ಲಿ ತೆಗೆದುಕೊಂಡಿದ್ದಾರೆ. ಮೊದಲು ಆಂಜನೇಯ ಸ್ವಾಮಿ ದೇವಸ್ಥಾನ ಖಾಸಗಿ ಇದ್ದಾಗ ಹೇಗಿತ್ತು, ಇವತ್ತು ಯಾವ ತರ ಸ್ಥಿತಿ ಆಗಿದೆ. ಮಹಾಲಕ್ಷ್ಮಿ ಲೇಔಟಿನ ಬೆಂಗಳೂರಿನ ಮಹಾಲಕ್ಷ್ಮಿ ದೇವಸ್ಥಾನ, ಪ್ರಸನ್ನ ವೀರಾಂಜನೇಯ ದೇವಸ್ಥಾನದ ಲೈವ್ ಉದಾಹರಣೆ ಇವತ್ತು ಯಾವ ರೀತಿ ನಡೀತಾ ಇದೆ, ಅಲ್ಲಿ ಯಾವ ತರ ವ್ಯವಹಾರ ನಡೀತಾ ಇದೆ, ಯಾವ ತರ ಭಕ್ತಾದಿಗಳಿಗೆ ಮೂಲ ಸೌಕರ್ಯ ಇದೆಯಾ? ನಿಮಗೆ ಮತ್ತೊಂದು ಉದಾಹರಣೆ, ಕರ್ನಾಟಕ ರಾಜ್ಯದ ಶ್ರೀಮಂತ ದೇವಸ್ಥಾನ, ಎ ಗ್ರೇಡ್ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ, 100 ಕೋಟಿ ರೂಪಾಯಿ ವರ್ಷಕ್ಕೆ ಆದಾಯ ಬರುತ್ತೆ. ಇವತ್ತು ಅಲ್ಲಿ ಭಕ್ತಾದಿಗಳಿಗೆ ಮಲಗಲಿಕ್ಕೆ ಅಲ್ಲಿ ವಸತಿ ವ್ಯವಸ್ಥೆ ಇದೆಯಾ? ಬೇಸಿಕ್ ಮೂಲಭೂತ ಸೌಕರ್ಯ ಇದೆಯಾ? ಆ ದೇವಸ್ಥಾನದ ಹಣ ಏನಾಗ್ತಾ ಇದೆ? ಕೊಲ್ಲೂರು ಕುಕ್ಕೆ ಸುಬ್ರಹ್ಮಣ್ಯ ನಾನು ಕೇಳ್ತಾ ಇರುವಂತದ್ದು, ನಾನು ಹೇಳ್ತಾ ಇರುವಂತದ್ದು ಸರ್ಕಾರ ಈಗ ಜಾತ್ಯತೀತ ಅಂತ ಹೇಳ್ತೇವೆ. ಜಾತ್ಯತೀತ ಅಂತ ಹೇಳಿದ್ರೆ ಯಾವುದೇ ಧಾರ್ಮಿಕ ಯಾವುದೇ ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ಆದರೆ ಜಾತ್ಯತೀತ ಹೆಸರಿನಲ್ಲಿ ಕೇವಲ ಹಿಂದೂ ದೇವಸ್ಥಾನಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ನೀವು ತಿರುಪತಿಯಲ್ಲಿ ಕೇಳಿರ್ಬೋದು, ತಿರುಪತಿ ಹಿಂದೂಗಳ ಭೂವೈಕುಂಠ ದೇವಸ್ಥಾನ. ಆ ದೇವಸ್ಥಾನ ಸರ್ಕಾರೀಕರಣ ಆದ ನಂತರ ಇವತ್ತು ಆ ಲಡ್ಡಿನಲ್ಲಿ ಪ್ರಾಣಿಗಳ ಕೊಬ್ಬು ಇವತ್ತು ಗಮನಕ್ಕೆ ಬರ್ತಾ ಇದೆ. ಅದರ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರ ರಾಜ್ಯದವ್ರು ನೋಡ್ಕೊಳ್ತಾರೆ. ಅಲ್ಲ, ಒಟ್ಟಾರೆ ನಾನು ಹೇಳ್ತಾ ಇರುವಂತದ್ದು ಕೇವಲ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ಸರ್ಕಾರೀಕರಣದ ಹೆಸರಿನಲ್ಲಿ ಜಾತ್ಯತೀತ ಸರ್ಕಾರ ನಮ್ಮ ದೇವಸ್ಥಾನದ ಆಡಳಿತದಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ನಮ್ಮ ದೇವಸ್ಥಾನವನ್ನ ನಮ್ಮ ಶಂಕರಾಚಾರ್ಯರು, ನಮ್ಮ ಧರ್ಮದರ್ಶಿಗಳು, ನಮ್ಮ ಭಕ್ತಾದಿಗಳು, ನಮ್ಮ ದೇವಸ್ಥಾನದ ಅರ್ಚಕರನ್ನ ನಡೆಸಬೇಕು. ಹೇಗೆ ಮಸೀದಿ